ಮುದ್ದು ಸೊಸೆ ಇವತ್ತಿನ ಸಂಚಿಕೆಯಲ್ಲಿ ಈಶ್ವರಿ ಹೇಳ್ತಾರೆ, ಬಟ್ಟೆ ಅನ್ಬೇಡ ಕಣವ್ವ, ಇದು ನಮ್ಮ ವಂಶದ ಕುಡಿ. ಮಗ ಹೋಗು ಅಮ್ಮಮ್ಮನ ಕರೆದ್ಬಿಡು, ಸಾಯೋದ್ಕಿಂತ ಮುಂಚೆ ಮಗುನ ನೋಡಬೇಕು ಅಂತಿದ್ರು, ಹೋಗು ಮಗ ಕರೆದ್ಬಾ ಅಂತ ಚಿತ್ರನಿಗೆ ಈಶ್ವರಿ ಹೇಳ್ತಾಳೆ. ಚಿತ್ರ ಇದ್ದೋಳು, ಅವ್ವ ಬರೀ ಅಮ್ಮಮ್ಮಂಗೆ ಮಾತ್ರ ಸಾಕಾ, ದೊಡ್ಡಪ್ಪ ಅಪ್ಪ ಭದ್ರನಿಗೂ ತೋರಿಸ್ಕೊಂಡು ಬರ್ತೀನಿ ಕೊಡವ್ವ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ವಿದ್ಯಾ ಇದ್ದೋಳು, ಚಿತ್ರತ್ತೆ ದಯವಿಟ್ಟು ಚಿತ್ರತ್ತೆ ಇದೊಂದು ಮಾತ್ರ ಹೇಳಬೇಡಿ ಚಿತ್ರತ್ತೆ, ನಿಮ್ಮ ಕೈ ಮುಗಿದು ಕೇಳ್ತೀನಿ ಅಂತ ಅಳ್ತಾ ವಿದ್ಯಾ ಇಲ್ಲಿ ಕೇಳ್ತಾಳೆ. ಈಶ್ವರಿ, ಯಾರ ಹತ್ರನೇ ಮಾತಾಡ್ತಿದ್ಯಾ, ಮುಚ್ಚು ಬಾಯಿ, ಸುಳ್ಳುನೇ ಹೊಟ್ಟೆಲಿ ಇಟ್ಕೊಂಡು ಎಲ್ಲರಿಗೂ ಮೋಸ ಮಾಡ್ತಿದ್ಯಲ್ಲ, ನಿನ್ನ ನೋಡ್ತಿದ್ರೆ ನನಗೆ ಸಿಟ್ಟು ಬರ್ತಿಲ್ಲ, ಅಸಹ್ಯ ಆಗ್ತುಂಟು ಅಂತ ಈಶ್ವರಿ ವಿದ್ಯನಿಗೆ ಹೇಳ್ತಾಳೆ. ಇಷ್ಟು ದೊಡ್ಡ ಸುಳ್ಳುನ ಹೊಟ್ಟೆಲಿ ಇಟ್ಕೊಂಡೇ ತಿರುಗ್ತಿದ್ಯಲ್ಲ, ನೀನು ಹೆಂಗಸಲ್ಲ ಕಣೆ, ಮನೆ ಹಾಳಿ ಅಂತ ಈಶ್ವರಿ ಬೈತಾನೆ ಇರ್ತಾಳೆ. ನಿನ್ನ ಮುಖದಲ್ಲಿ ಬಸ್ರಿ ಕಳೆ ಇಲ್ಲ ಅಂದಾಗ ನೀನು ನಿಮ್ಮಮ್ಮನ ಮನೆಗೆ ಹೋದೆ ನೋಡು, ಆವಾಗನೇ ನನಗೆ ಅನುಮಾನ ಬಂತು ಕಣೆ, ಆದರೆ ನೀನು ಹೊಟ್ಟೆಗೆ ಬಟ್ಟೆ ಕಟ್ಕೊಂಡು ಎಲ್ಲರನ್ನೂ ನಂಬಿಸ್ತೀಯ ಅನ್ನೋಷ್ಟು ಕಂಡ್ಲಿಲ್ಲ ಕಣೆ ಅಂತ ಈಶ್ವರಿ ಹೇಳ್ತಾಳೆ. ನನ್ನ ತಮ್ಮನ ಆ ಚಂಪಂಗೆ ಕಟ್ಟಿ ಮದುವೆ ಮಾಡ್ದೆ ಅಲ್ಲ, ಇನ್ನೇನು ಆ ಚಂಪ ಮನೆ ಬಿಟ್ಟು ಹೋಗಬೇಕು ಅನ್ನೋಷ್ಟೊತ್ತಿಗೆ ಅವಳೇನು ತಪ್ಪು ಮಾಡಿಲ್ಲ, ಅವನದೇ ತಪ್ಪು ಅಂತ ಹಟ್ಟಿಯಿಂದ ಹೊರಗಾಗ್ದೆ ಅಲ್ಲ, ಆಗ ನಿನಗೆ ಗೊತ್ತಾಗ್ಲಿಲ್ವಾ ಅಂತ ಚಿತ್ರ ಹೇಳ್ತಾಳೆ. ಈ ಕಡೆ ಈಶ್ವರಿ, ಬೇರೆಯವ್ರ ತಪ್ಪನ್ನ ಕಂಡು ಹಿಡಿದು ಎತ್ತಿಡೋಕ್ಕಾಗುತ್ತೆ, ನೀನಿಷ್ಟು ದೊಡ್ಡ ಮೋಸ ಮಾಡ್ತಿದ್ಯಲ್ಲ, ನಿನಗೇನು ಅನ್ನಿಸ್ತಿಲ್ಲ, ಅದಿರಲಿ ಪಾಪ ನಮ್ಮ ಅವ್ವನೇ ನನ್ನ ಹೊಟ್ಟೆಲಿ ಬರ್ತಾ ಇದ್ದಾರೆ, ನಿನ್ನ ಹೊಟ್ಟೆಲಿದ್ದಾರೆ ಅಂದ್ಕೊಂಡು ಕುಪ್ಳಿಸಿ ಕುಡಿತಿದ್ದಾನಲ್ಲ ನಿನ್ನ ಗಂಡ, ಅವನಿಗೆ ನೀನು ಮೋಸ ಮಾಡ್ತಿದ್ಯಲ್ಲ, ನಿನಗೇನು ಅನ್ನಿಸ್ತಿಲ್ಲ, ಯಾಕವ್ವ ಅವಳಿಗೆ ಅನಿಸುತ್ತೆ ನಮ್ಮ ವಂಶದ ಕುಡಿನೇ ಹೊಟ್ಟೆಲಿ ಇಟ್ಕೊಂಡಿದ್ದಾಳೆ ಅಂತ, ಮುದ್ದು ಸೊಸೆ ಅಂತ ಮೆರಿತಿರುವಾಗ ಅದನ್ನೆಲ್ಲರೂ ಕಳ್ಕೊಂಡ್ಬಿಟ್ರೆ ಅಂತ ಎಲ್ಲವಳು ನಿಜ ಹೇಳ್ತಾಳೆ ಅಂತ ಹೇಳ್ತಾರೆ. ನನ್ನ ತಮ್ಮ ದಿನಕ್ಕೂ ನಿನ್ನಿಂದ ಎಷ್ಟು ಅವಮಾನ ತಡ್ಕೊಂಡಿದ್ದಾನೆ, ಅವ್ವ ಎಲ್ಲರಿಗೂ ಈ ವಿಚಾರ ಹೇಳಬೇಕು, ಅವಮಾನ ಹೆಂಗಿರುತ್ತೆ ಅಂತ ಇವಳಿಗೂ ಗೊತ್ತಾಗಬೇಕು ಅಂತ ಹೇಳೋಷ್ಟೊತ್ತಿಗೆ, ಬೇಡ ಚಿತ್ರಕ್ಕ, ಈ ವಿಚಾರ ಮಾತ್ರ ಯಾರಿಗೂ ಹೇಳಬೇಡಿ ಚಿತ್ರಕ್ಕ ಅಂತ ವಿದ್ಯೆ ಇಲ್ಲಿ ಕೇಳ್ತಿರ್ತಾಳೆ. ಈಶ್ವರಿ ಇದ್ದಳು, ಚಿತ್ರ ಯಾಕಷ್ಟು ಕೋಪ ಮಾಡ್ಕೊಳ್ತೀಯ, ಸ್ವಲ್ಪ ತಾಳ್ಮೆಯಿಂದ ಇರು. ಏನವ್ವ ಮುದ್ದು ಸೊಸೆ, ನೀನು ಇಷ್ಟು ದೊಡ್ಡ ಮುಚ್ಚುಮರೆ ಮಾಡಿದ್ಯಲ್ಲ, ನಾನು ಕಟ್ಟಿಯವ್ರ ಹತ್ರ ಹೇಳಲಾ ಅಂತ ಕೇಳಿದಾಗ, ಬೇಡ ಚಿಕ್ಕತ್ತೆ ಬೇಡ ಅಂತ ವಿದ್ಯೆ ಅವಳ ಹತ್ರ ಕೇಳ್ತಾ ಇರ್ತಾಳೆ. ಈ ವಿಚಾರನ ಭದ್ರಂಗೂ ಮತ್ತು ಭಾವಂಗೂ ಹೇಳಿದರೆ ಏನು ಮಾಡ್ತಾರೆ ಅಂತ ಗೊತ್ತಿದ್ರೂ ನಾನು ಈ ವಿಚಾರನ ಮುಚ್ಚುಮರೆ ಮಾಡಿದರೆ ನಾನೆಷ್ಟು ದಡ್ಡಿ ಆಗ್ತೀನಿ ಹೇಳು, ಇಂಥ ಒಳ್ಳೆ ಸುವರ್ಣಾವಕಾಶನ ನಾನಂತೂ ತಪ್ಪಿಸಲ್ಲ ಅಂತ ಈಶ್ವರಿ ಹೇಳ್ತಾಳೆ. ನಾನು ಮುಟ್ಟಾಳಿ ಅಂದ್ಕೊಂಡ್ರೂ ಪರವಾಗಿಲ್ಲ, ಈ ವಿಚಾರನ ನಾನು ಹೇಳಲ್ಲ ಅಂತ ಈಶ್ವರಿ ಕೂಡ್ತಾಳೆ. ಅಷ್ಟೊತ್ತಿಗೆ ಚಿತ್ರ ಇದ್ದವಳು, ಅವ್ವ ಏನವ್ವ ಹೇಳ್ತಿದ್ಯಾ, ನೀನು ಯಾಕವ್ವ ಹಿಂಗೆ ಮಾಡ್ತಿದ್ಯಾ, ಇಷ್ಟು ಒಳ್ಳೆ ಅವಕಾಶನ ಯಾಕವ್ವ ಬಿಡ್ತಿದ್ಯಾ ಅಂತ ಚಿತ್ರ ಈಶ್ವರಿನ ಕೇಳ್ತಾಳೆ. ನೋಡು ಕಣವ್ವ, ವಿದ್ಯಾ ಗೊತ್ತಿಲ್ಲದೆ ಈ ತಪ್ಪನ್ನ ಮಾಡಿದ್ದಾಳೆ, ಅದೊಂದು ಕಾರಣಕ್ಕೆ ಇದು ಹೇಳೋಕ್ಕಾಗುತ್ತಾ ಅಂತ ಕನ್ಸರ್ನಲ್ಲಿ ನೀನು ಹೋಗು ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಚಿತ್ರ, ನೀವೇನಾದ್ರು ಮಾಡಿ ನನಗೇನು ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಈಶ್ವರಿ ವಿದ್ಯಾನಿಗೆ ಕಣ್ಣೀರು ಒರೆಸ್ಕೊತ ಜೋರಾಗಿ ಹೇಳ್ತಾಳೆ. ಭಯದಲ್ಲಿ ವಿದ್ಯಾ ಕಣ್ಣೀರು ಒರೆಸ್ಕೊಳ್ತಾಳೆ. ಕಣ್ಣೀರು ಒರೆಸ್ಕೊ ಮಗ, ಹೀಗೆ ನಾನು ಹೇಳ್ದಂಗೆ ನೀನು ಕೇಳ್ಕೊತಿದ್ರೆ ಸಾಕು, ಈ ವಿಚಾರ ಯಾವತ್ತಿದ್ರೂ ಹೊರಗೆ ಹೋಗಲ್ಲ, ಈಗ ಹೇಗೆ ನಡೀತಿದೆಯೋ ಹಾಗೆ ನಡೀತಾ ಹೋಗುತ್ತೆ ಅಂತ ಈಶ್ವರಿ ಹೇಳ್ತಾಳೆ ವಿದ್ಯಾನಿಗೆ. ನನಗೆ ನೀನು ಇದಕ್ಕೆ ಕಣವ್ವ ಇಷ್ಟ ಆಗೋದು, ಹೇಳಿದ ತಕ್ಷಣ ಬೇಗ ಅರ್ಥ ಆಗುತ್ತೆ. ಏನೂ ಇಲ್ಲ, ನನ್ನ ಮಗ ಹೊರಗಿದ್ದಾನೆ ಸುಭಾಷು, ಅವನು ಹೊರಗಿರೋದು ನೋಡಿ ನನಗೆ ಸಾನೇ ದುಃಖ ಆಗ್ತುಂಟು. ನೀನು ಭದ್ರನ ಹತ್ರ ನಿಮ್ಮ ಮಾವನ ಹತ್ರ ಹೇಳಿ ಅವ್ನು ಮತ್ತೆ ಈ ಮನೆಗೆ ಬರುವಂಗೆ ಮಾಡು, ಇದೊಂದು ಉಪಕಾರ ಮಾಡು, ನಾನು ಆವಾಗ ಈ ವಿಚಾರನ ಯಾರಿಗೂ ಹೇಳಲ್ಲ ಅಂತ ಹೇಳ್ತಾರೆ. ಇಲ್ಲ ಅತ್ತೆ ಚಿಕ್ಕತ್ತೆ, ನಾನಂತೂ ಈ ವಿಚಾರದಲ್ಲಿ ಹೋಗೋಕ್ಕಾಗಲ್ಲ, ನಾನು ಹೇಳೋಕ್ಕಾಗಲ್ಲ ಅಂತ ವಿದ್ಯಾ ಹೇಳ್ತಾಳೆ. ಈ ಕಡೆ ಮೌನ ಇದ್ದಕ್ಕಿದ್ದಂಗೆ ಯಾವತ್ತೂ ಏನು ತರ್ದಿಲ್ದವರು ಇವತ್ತು ಉಡುಗೊರೆ ತಂದಿದ್ದಾರೆ ಅಂದರೆ ಏನಕ್ಕಿರ್ಬೋದು, ಏನಾದ್ರು ಮೋಸನಾ ಅಂತ ಯೋಚನೆ ಮಾಡುವಾಗ ಚಂಪಾ ಕೇಳ್ತಾಳೆ, ಅತ್ತೆ ಏನು ಯೋಚನೆ ಮಾಡ್ತೀರಾ ಅಂತ ಕೇಳ್ತಿದ್ದಾಳೆ ಚಂಪಾ. ಮೌನ ಹೇಳ್ತಾಳೆ, ಯಾವತ್ತು ಸೀರೆ ತರ್ದಿಲ್ದವರು ಇವತ್ತು ಸೀರೆ ತಂದಿದ್ದಾರಲ್ಲ, ಯಾಕಿರ್ಬೋದು ಅಂತ ಕೇಳ್ತಾಳೆ. ಅಷ್ಟೊತ್ತಿಗೆ ಚಂಪಾ ಇದ್ದವಳು, ವಿದ್ಯಕ್ಕ ಗರ್ಭಿಣಿ ಅಲ್ಲ ಅಂತ ಅವ್ರಿಗೇನಾದ್ರು ಅನುಮಾನ ಬಂದಿರ್ಬೋದತ್ತೆ, ಹಾಗಾಗಿ ಅಂತ ಹೇಳಿದಾಗ ಮೌನ ಇದ್ದವಳು, ಇಲ್ಲ ಅನುಮಾನ ಬಂದರೆ ಒಂದು ಸ್ವಲ್ಪ ಸಿಕ್ಕಿದ್ರು ರಂಪ ಮಾಡೋ ಈಶ್ವರಿ ಈಗ ಸುಮ್ಮನೆ ಇರ್ತಿದ್ಲಾ, ಇರಲಿ ಬಿಡು ನೋಡೋಣ ಏನು ಅಂತ ಗೊತ್ತಾಗುತ್ತೆ ಅಂತ ಮೌನ ಇಲ್ಲಿ ಹೇಳ್ತಾಳೆ ಚಂಪನಿಗೆ. ಈ ಕಡೆ ಈಶ್ವರಿ ವಿದ್ಯಂಗೆ ಸೀರೊಡ್ಸಿ, ನೋಡು ವಿದ್ಯಾ ಹೇಗೆ ಕಾಣ್ತಿದ್ದಾಳೆ ಅಂತ. ಅಷ್ಟೊತ್ತಿಗೆ ಚಂಪಾ ಹೇಳ್ತಾಳೆ, ಇವರೇ ಸೀರೆನ ಉಡಿಸಿ ಕರ್ಕೊಂಡು ಬಂದಿರಬೇಕು, ಆಗ
ಹೇಳಿದ್ರೆ ಅವರಿಗೆ ಸತ್ಯ ಎಲ್ಲ ಗೊತ್ತಾಗಿರಬೇಕು ಅಂತ ಹೇಳ್ತಾಳೆ. ಈ ಕಡೆ ಚಿತ್ರ ಇದ್ದವಳು ಬರೀ ಸೀರೆದು ಮಾತ್ರ ಅಲ್ಲ, ಈ ಗರ್ಭಿಣಿ ಆಗಿದ್ದಾಳಲ್ಲ ಆ ಕಳೆನೂ ಎದ್ದು ಚೆನ್ನಾಗಿ ಕಾಣ್ತಿದೆ ಅಂತ ಚಿತ್ರ ಹೇಳ್ತಾಳೆ. ಅಷ್ಟೊತ್ತಿಗೆ ಚಿತ್ರ ಹೇಳ್ತಾಳೆ, ದೊಡ್ಡವ್ವ ನೀವು ಹೇಳಲೇ ಇಲ್ಲ ಹೇಗೆ ಕಾಣ್ತಾಳೆ ಅಂತ. ಈ ಕಡೆ ಇಲ್ಲ ನಂದೇ ದೃಷ್ಟಿ ತಾಗುತ್ತೆ ಅಂತ ಮೌನ ಹೇಳಿದಾಗ ಈಶ್ವರಿ, ಅಯ್ಯೋ ಅವಳಿಗೆ ಮಾತ್ರ ಅಲ್ಲ ಹೊಟ್ಟೆಲಿರೋ ನನ್ನ ಮೊಮ್ಮಗಂಗೂ ದೃಷ್ಟಿ ತಾಗಬಾರ್ದು ಅಂತ ಈಶ್ವರಿ ಸಿಟ್ಟಲ್ಲಿ ದೃಷ್ಟಿ ತೆಗಿತಾಳೆ. ಈ ಕಡೆ ಮೌನ ಮನಸ್ಸಲ್ಲಿ, ಅಲ್ಲ ಈಶ್ವರಿ ಅವ್ರಿಗೆ ಏನಾದ್ರು ಗೊತ್ತಾಯ್ತಾ, ಅವರೇ ಸೀರೆ ಉಡ್ಸ್ಕೊಂಡು ಏನಿರ್ಬೋದು ಅಂದಾಗ ಈಶ್ವರಿ ಕೇಳ್ತಾಳೆ, ಯಾಕಕ್ಕ ಏನು ಯೋಚನೆ ಮಾಡ್ತಿದ್ದೀರಾ, ಅಲ್ಲ ಈಶ್ವರಿ ನೀನೇ ಸೀರೆ ಉಡ್ಸ್ಕೊಂಬಂದಿ ಅಥವಾ ಅವಳೇ ಸೀರೆ ಉಟ್ಲಾ ಅಂತ ಕೇಳ್ತಾಳೆ. ಈಶ್ವರಿ ಹೇಳ್ತಾಳೆ, ಇಲ್ಲ ಕಣಕ್ಕ, ನಾವು ಹೋಗೋಳಗೆ ಅವಳು ಸೀರೆ ಉಟ್ಕೊಂಡೇ ಬಂದಿದ್ಲು. ನಮಗೆ ಆಶ್ಚರ್ಯ ಆಯಿತು, ಈ ಥರ ವಿದ್ಯೆ ನೋಡಿದ್ದು ಈ ಸಲನೇ ಫಸ್ಟ್ ಅಲ್ಲ ಹಾಗಾಗಿ ಅಂತ. ಅಷ್ಟೊತ್ತಿಗೆ ಮೌನ, ಹಬ್ಬ ಇವರಿಗಂತೂ ಇಂತೂ ವಿದ್ಯಾ ಬಸ್ರಿ ಅಲ್ಲ ಅನ್ನೋ ವಿಚಾರ ಗೊತ್ತಾಗಲಿಲ್ಲ ಅಂತ ಸಮಾಧಾನ ಮಾಡ್ತಾಳೆ. ಅಷ್ಟೊತ್ತಿಗೆ ಹೊರಗಿಂದ ವೆಹಿಕಲ್ ಸೌಂಡ್ ಆಗುತ್ತೆ. ಅಷ್ಟೊತ್ತಿಗೆ ಭದ್ರೇಗೌಡ ಬರ್ತಾನೆ. ಏನಮ್ಮಿ ಇಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಅಂತ ಕೇಳಿದಾಗ, ಹೌದು ಕಣವ್ವ. ಈಶ್ವರಿ ಇದ್ದವಳು ಹೇಳ್ತಾಳೆ, ನಾನೇ ಹೋಗಿ ಸೀರೆ ತಗೊಂಡು ಬಂದೆ. ಬಸ್ರಿ ಹೆಂಗಸ್ರಿಗೆ ತುಂಬ ಆಸೆ ಇರುತ್ತೆ, ಅದರಲ್ಲೂ ಸೀರೆ ಇದ್ದರೆ ತುಂಬ ಖುಷಿ. ಹಾಗಾಗಿ ಅವ್ರ ಆಸೆನ ಹೇಳೋಕ್ಕಿಲ್ಲ, ನಾವೇ ಅರ್ಥ ಮಾಡಿಕೊಂಡು ತರಬೇಕು ಅಂತ ಸೀರೆ ತಂದೆ. ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ ನೋಡು ಅಂತ ಹೇಳ್ತಾನೆ ಈಶ್ವರಿ. ಚಿತ್ರ ಇದ್ದವಳು ಹೇಳ್ತಾಳೆ, ದೊಡ್ಡವ್ವ ರಾತ್ರಿ ಒಂದು ಇವಳಿಗೆ ದೃಷ್ಟಿ ತೆಗ್ಬಿಡಿ ಅಂತ. ಮೌನ ಸರಿ ಅಂತ ಹೇಳ್ತಾಳೆ. ಈ ಕಡೆ ಈಶ್ವರಿ, ವಿದ್ಯಾ ನಾನು ಹೇಳಿದ್ದೆಲ್ಲ ನಿನಗೆ ನೆನಪಿದೆಯಲ್ಲ ಅನ್ನೋಷ್ಟೊತ್ತಿಗೆ ಅವಳು, ನಾನು ಈ ಸುಭಾಷ್ನ ಕರ್ಕೊಂಬರೋಕ್ಕೆ ಆಗಲ್ಲ, ಗೌಡ್ರ ಹತ್ರ ಮಾವನವ್ರ ಹತ್ರ ಮಾತಾಡಲ್ಲ ಅಂದರೆ, ಸರಿ ಹಾಗಾದರೆ ನಾನು ಈ ವಿಚಾರನ ಮನೆಯವರಿಗೆಲ್ಲ ಹೇಳ್ತೀನಿ. ಮನೆಯವರಿಗೆಲ್ಲ ಹೇಳಿದರೆ ಏನಾಗುತ್ತೆ ಅಂತ ನಿನಗೆ ಗೊತ್ತಲ್ಲ ಅಂದಾಗ ವಿದ್ಯಾ, ಸರಿ ಆಯಿತು ಮಾವ ಮತ್ತು ಭದ್ರೇಗೌಡ್ರ ಹತ್ರ ಮಾತಾಡಿ ನಾನು ಸುಭಾಷ್ ಅಣ್ಣನ ಮನೆ ಕರ್ಕೊಂಬರಂಗೆ ಮಾಡ್ತೀನಿ ಅಂತ ಹೇಳ್ತಾಳೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ.